ಕಲಾವಂತರು ಹೌದು ಪಕ್ಕ ವಿಶ್ವಾಸ ಇಟ್ಟುಕೊಂಡು ಬಂದಿವ್ ನಾವು ಈ ಗ್ರಾಮಕ್ಕೆ ಬರಬೇಕಾದ್ರ. ಹೌದ್ರಿಪ್ಪ ದೈವದವರಾತು ಹಾಡುವಂತ ಕಲಾವಂತರಾತು ಹೌದು ಹಾಡುದ್ರಲ್ಲಿ ತಪ್ಪಾದ್ರೂ ಸಹಿತ ಏನ್ ಮಾಡ್ಬೇಕಾಗ್ಯದ? ಈ 2 ದಿವಸ ಕಾರ್ಯಕ್ರಮದಾವ ತಮ್ಮ, ಅದಾವದಾರಿಪ್ಪ 2 ದಿವಸ ಕಾರ್ಯಕ್ರಮದಾವು. ಹೌದು ಅವರಿಗಾದ್ರೂ ಕೂಡ ಮತ್ತೊಮ್ಮೆ ಮುಗಿದ ನಮಸ್ಕಾರ ಸಲ್ಲಿಸಿ ನಮ್ಮ ಕಲಾ ಸಂಘವನ್ನು ಮುಂದುವರ್ಸೋಣ ತಮ್ಮ. ಹೌದ್ರಿಪ್ಪ ಹೆಂಗಪ್ಪ ಅಂತ ಕೇಳಿದ್ರೆ ನಡೆಯುವ ಮನುಷ್ಯ ಎಡುವುದು ಸ್ವಾಭಾವಿಕ ಅಂತ ಹೇಳ್ತಾರ. ಹೌದ್ರಿಪ್ಪ ಗೊತ್ತವ್ರಂತೂ ಎಡವಾಕ ಬರಂಗಿಲ್ಲ, ಹೌದಿಲ್ಲ? ನಡೆಯುವ ಮನುಷ್ಯ ಎಡುವುದು ಸ್ವಾಭಾವಿಕ ಅಂತ ಹೇಳ್ತಾರ. ಹೇಳ್ತಾರಿಪ್ಪ ತಪ್ಪನು ಅಂತಾದಾಗ ಬದಿಗೆಟ್ಟು ಒಪ್ಪನು ಅಂತ ಸ್ವೀಕಾರ ಮಾಡಿ ದೈವದವರಿಗೆ ಮತ್ತೊಂದು ಸಲ ನಮಸ್ಕರಿಸಿ ಹೌದ್ರಿಪ್ಪ ಸರಿಗಡೆ ಕಲಾವಂತರು ಹಾಡು ಹಾಡಿದ್ರು ತಮ್ಮ. ಏನತ್ರಿಪ್ಪ 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದ ಹೇಳ್ತೀವಿ. ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರುತ್ತಾನ ಅಂತ ಹೇಳ್ತಾರಿಪ್ಪ. ದೇವರ ಇದ್ದು ಇರದಂಗಾಗಿ ಅವ ಸುಮ್ಮ ಕುಂತಾನ ಅಂತ ಹೇಳಿದ್ರು ಅವ್ರು. ಹೇಳಿಪ್ಪ ತಮ್ಮ ದೇವರ ಸುಮ್ಮ ಕುಂಡಿರ್ಬೇಕಾದ್ರೆ ದೈವದವ್ರು ಮೊದಲ ನಮಗ್ ಕರೆಸ್ತರ್ಕಿಲ್ಲಿ. ಹೌದು ಬರಬರತ್ತಲ್ಲಪ್ಪ. ದೇವರ ಮೊದಲ ದೈವದವ್ರನ್ನ ಎಬ್ಸ್ಯಾನ. ಹೌದು ಆ ನಂತರ ದೈವದವ್ರ ಎದ್ದ ಕೇಸಿಂದ ನಮ್ಮನ್ನ ನಿಮ್ಮನ್ನ ಈ ಊರಿಗೆ ಬಲಿ ಮಾಡಿಕೊಂಡಾರ. ಹೌದು ಬರಬರತ್ತಲ್ಲಪ್ಪ. ಅವತ್ತು ದೇವರ ಸುಮ್ಮ ಕೂತಿದಾಗ ನಾವು ಬರ್ತಿರ್ಕಿಲ್ಲ, ನೀವು ಬರ್ತಿರ್ಕಿಲ್ಲ, ಇಲ್ಲಿ ಜಾಗರಣೆನೂ ಹಾಕಿರ್ಕಿಲ್ಲ. ಹೌದು ದೇವರ ಅದಾನ ದೇವರ ಅದಾನ ಹೇಳಿದ್ರೆ ನಾವು ನೀವು ಕೂಡ ಭಕ್ತಿ ಮಾಡಕ್ ಬಂದೆವು, ದೇವ್ರ ಚಾಕ್ರಿ ಮಾಡಕ್ ಬಂದೆವು. ಹೌದ್ರಿಪ್ಪ ಹೆಂಗಪ್ಪ ಅಂತ ಕೇಳಿದ್ರೆ ಬಾಕ್ರಿ ಉಂಟ್ರು ಊಟ ಮಾಡ್ಬೇಕು, ಚಾಕ್ರಿ ಮಾಡ್ಬೇಕಾಗೋದು ಕೆಲಸ ನಮ್ಮದೈತಿ. ಅದಾದ್ರಲ್ಲಪ್ಪ 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತೀವಿ. ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ. ಹೌದು ದೇವರ ಇದ್ದು ಇಲ್ಲದಂಗಾಗಿ ಅವನೇ ಸುಮ್ಮನೆ ಕುಂತಾನ. ಹೇಳ್ತಾರಿಪ್ಪ. ಹೌದಿಲ್ಲ? ಹೌದು ತಮ್ಮ ನಮ್ಮ ನಿಮ್ಮ ವಿಶ್ವಾಸ ನಮಗ ಇಲ್ಲ. ಹೌದು ಹೆಂಗ? ಹೆಂಗ್ರಿಪ್ಪ? ದೇವರ ವಿಶ್ವಾಸ ಭಕ್ತರಿಗಿಲ್ಲ, ಭಕ್ತರ ವಿಶ್ವಾಸ ದೇವರಿಗಿಲ್ಲ. ಹೌದ್ರಿಪ್ಪ. ರೇಖನ ವಿಶ್ವಾಸ ಚಂದು ಮಾಸ್ತರಿಗಿಲ್ಲ, ಚಂದನ ವಿಶ್ವಾಸ ರೇಖಾಗಿಲ್ಲ. ಮಾತಾಡಿದ್ರು. ಹೌದು ಮಾತಾಡ್ಯಾರಿಪ್ಪ. ನಾವು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ತಮ್ಮ ಹೆಂಗದರಿಪ್ಪ? ಕಮಿಟಿಯವ್ರ ಮುಖ ನಾವು ನೋಡಿಲ್ಲ, ಹೌದು ನಮ್ಮ ಮುಖ ಅವರು ನೋಡಿಲ್ಲ, ಭೇಟಿ ಆಗಿಲ್ಲ. ಹೌದು ನಾವ್ ಹೆಂಗ ಬಂದೆವು? ಹೆಂಗ್ರಿಪ್ಪ? ಬರೀ ಒಂದು ಫೋನ್ ಕಾಲಿಂಗ್ ಮೇಲೆ ನಾವು ಇಲ್ಲಿ ವಿಶ್ವಾಸ ಐಕ್ಯ ಹೇಳಿಕೆ ಇಟ್ಟುಕೊಂಡು ಬಂದೆವು. ಹೌದ್ರಿಪ್ಪ ಬರಬರದಿಲ್ಲ. ಮತ್ತೆ ನೀವ್ ಹೆಂಗ ಬಂದಿರಿ? ವಿಶ್ವಾಸ ಇಟ್ಕೊಂಡು ಬಂದ್ರಿ, ವಿಶ್ವಾಸ ಇಲ್ಲದ ಬಂದಿರಿ. ಹೌದು ಬೇಕಲ್ಲ ಅವ್ರದ್ದು ಕಾರಣ ಬೇಕಲ್ಲ? ಬೇಕಲ್ಲ. ವಿಶ್ವಾಸ ಇಲ್ಲ ಅಂದ್ರೆ ನಾವು ವಿಶ್ವಾಸ ಇಟ್ಕೊಂಡು ಬಂದಿವ. ಹೌದು ಗಂಡನನ ದೇವರ, ಗಂಡನನ ಸರ್ವಸ್ವ, ಗಂಡನನ ಭಕ್ತಿ, ಗಂಡನನಗ ಮುಕ್ತಿ. ಹೌದ್ರಿಪ್ಪ. ಆದ್ರ ಆಸ್ತಿಗೆಪ್ಪ ಅಂತ ಕೇಳಿದ್ರೆ ತಮ್ಮ ಏನಾಗ್ಯದ್ರಿಪ್ಪ? ಏನೂ ಇಲ್ಲದ ಟೈಮದಾಗ ಏನು ಇಲ್ಲ ಟೈಮ್ದಾಗ ಏನಾಗ್ಯದ? ಅವ್ರಪ್ಪ ಪರಮಾತ್ಮ ಒಬ್ಬನೇ ಇದ್ದ ಅಂತ ಹೇಳ್ತಾರಿಪ್ಪ. ಅಂತ ಹೇಳಿದ್ರು. ಹೇಳ್ಯಾರಿಪ್ಪ. ನೀರು ನಿರಾಕಾರ ರಚಿಗಡೆ ಯಾರಪ್ಪ? ಅವ್ರಪ್ಪ ಪರಮಾತ್ಮ ಒಬ್ಬನೇ ಇದ್ದ ಅನ್ನೋ ಹೇಳ್ತಾರಿಪ್ಪ ಒಬ್ಬನೇ ಇದ್ದ. ಯಾಕಂದ್ರೆ ಶಿವಶಕ್ತಿ ಒಕ್ಕವಾದ ಹೆಂಗಪ್ಪ ಅಂತ ಕೇಳಿದ್ರೆ ಅವ್ರ ಶಂಬನ ಬೆಳೆಸಕ್ ಬಂದಾರಲ್ಲ, ನಾವು ಶಕ್ತಿನ ಬೆಳೆಸಕ್ ಬಂದೀವಿ. ನಮ್ಮ ಶಕ್ತಿ ಹೆಂಗಪ್ಪ ಅಂತ ಕೇಳಿದ್ರೆ ತಮ್ಮ ಹೆಂಗದರಿಪ್ಪ? ಯಾವ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಭೂಮಿ ಇಲ್ಲ, ಆಕಾಶ ಇಲ್ಲ, ಗಿಡ ಇಲ್ಲ, ಪ್ರಾಣಿ ಇಲ್ಲ, ಪಕ್ಷಿ ಇಲ್ಲ. ಅದ್ರ ಹಸಿಕಡೆ ನನ್ನ ತಾಯಿ ಪ್ರಕೃತ ದೇವಿ ಇದ್ದನು ಅನ್ನುವಂತ ಮಾತ ನಾವೊಂದು ಇಟ್ಟುಕೊಂಡು ಪ್ರಕೃತ ದೇವಿ ಹೆಂಗಪ್ಪ ಅಂತ ಕೇಳಿದ್ರ ಎಲ್ಲರೂ ಇರುವುದಕ್ಕಿಂತ ಮೊದಲು ಯುದ್ಧಕ್ಕಿನೂ ಅಕ್ಕಿನೇ. ಹೌದಿಲ್ಲ? ಎಲ್ಲರೂ ಇರುವುದಕ್ಕಿಂತ ಮೊದಲ ಯುದ್ಧಕ್ಕಿನೂ ಅಕ್ಕಿನೇ, ಎಲ್ಲರೂ ಹೋದ ಬಳಕ ಯುದ್ಧಕ್ಕಿನೂ ಅಕ್ಕಿನೇ. ಪ್ರಕೃತ ದೇವಿಯಿಂದ ಹೆಂಗಪ್ಪ ಅಂತ ಕೇಳಿದ್ರ ಸತ್ವ ರಜೋತಮ ಮಂದಿರನ್ನು ಸೃಷ್ಟಿ ಮಾಡಿಕೊಂಡು ಹಲೋ ಪ್ರಕೃತ ದೇವಿಯಿಂದ ಸತ್ವ ರಜೋತಮ 3 ಮಂದಿನನ್ನು ಸೃಷ್ಟಿ ಮಾಡಿಕೊಂಡು 3 ಮಂದಿ ಯಾರಪ್ಪ ಅಂತ ಕೇಳಿದ್ರ ಯಾವ ಲಕ್ಷ್ಮೀ ದೇವಿ, ಸರಸ್ವತಿ, ಗೌರಿ 3 ಮಂದಿನ ಸೃಷ್ಟಿ ಮಾಡ್ಕೊಂಡು 3 ಮಂದಿನ ಸೃಷ್ಟಿ ಮಾಡ್ಕೊಂಡು ತಮ್ಮ ಈಗ ಸದ್ದ ನೋಡು. ಪ ಅಂದ್ರ ಪ್ರಥಮ, ಕೃತಿ ಅಂದ್ರ ಸೃಷ್ಟಿ, ಸರ್ವ ಸೃಷ್ಟಿಗೆ ಪ್ರಥಮವಾದವಳೇ ಪ್ರಕೃತಿ ಅಂತ ಕರೆದರು. ಎಲ್ಲರೂ ಇರುಕ್ಕಿಂತ ಮೊದಲ ಯುದ್ಧಕ್ಕಿನೂ ಹಾಕಿನೇ, ಎಲ್ಲರೂ ಹೋದವಳಕ ಯುದ್ಧಕ್ಕಿನೂ ಹಾಕಿನೇ. ಏನ್ ಕರೆದರು? ಅಂದ್ರ ಪ್ರಥಮ, ಕೃತಿ ಅಂದ್ರ ಸೃಷ್ಟಿ, ಸರ್ವ ಸೃಷ್ಟಿಗೆ ಪ್ರಥಮವಾದವಳೇ ಪ್ರಕೃತಿ. ತಮ್ಮ ನಮ್ಮ ದೇವಿ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಈ ಬ್ರಹ್ಮಾಂಡವನ್ನುವಂತದ ಸೃಷ್ಟಿ ಆಗೈತೆ ಅಂತ ನಮ್ಮದ ಲೇಖ ರೆಡಿ. ಭೂಮಿ ತಯಾರು ಮಾಡೋ ನಾವು ನಿಂತು ಹಾಡಕತ್ತೀವಿ, ನೀರು ತಯಾರು ಮಾಡೋ ನಾವು ನೀರು ಕುಡಿಯಕತ್ತೀವಿ. ಹೌದಿಲ್ಲ? ನಮ್ಮ ಅವ್ವಪ್ಪ ಅಂದ್ರ ಪ್ರಥಮ,
ಪ್ರಕೃತಿ ಅಂದ್ರೆ ಸೃಷ್ಟಿ, ಸರ್ವ ಸೃಷ್ಟಿಗೆ ಪ್ರಥಮ ಇರಾದವಳೆ ಪ್ರಕೃತಿ. ಹೌದು. ಅಂದ್ರೆ ನಿಮ್ಮ ಅಪ್ಪ ಹೇಳಿದಾನ. ಬೇಕಲ್ಲ ಇವರಪ್ಪ. ಅದಾನಂದ್ರೆ ನಾವು ಒಪ್ಪಂಗಿಲ್ಲ. ಹೌದು, ಹಂಗ್ಯಾಂಗ ನಿಮ್ಮ ಅಪ್ಪ ಪರಮಾತ್ಮ ಇಲ್ಲೇ ಅದಾನಂದ್ರೆ ನಾವು ಒಪ್ಪಂಗಿಲ್ಲ. ಹೌದು. ಹೆಣ್ಣಂದ್ರ ಹೆಂಗ, ಹೆಂಗ್ರಿಪ್ಪ? ಹೆಣ್ಣಂದ್ರ ಹೆಂಗ, ಗಂಡಂದ್ರ ಹೆಂಗ? ಹೌದು. ಏನು ನೋಡಿ ಹೆಣ್ಣಂದ್ರು, ಏನು ನೋಡಿ ಗಂಡಂದ್ರು. ಇದು ಬೇಕಾಗಿತ್ತ ಮಗ. ಕಣ್ಣಿಗೆ ಕಾಣುವಂತದೆಲ್ಲ ಶರೀರ ಇದು ಹೆಣ್ಣ. ಹೌದಲ್ಲಪ್ಪ. ಕಣ್ಣಿಗೆ ಕಾಣುವಂತ ವಸ್ತು ಎಲ್ಲ ಹೆಣ್ಣತಿ. ಹೌದು. ಕಣ್ಣಿಗೆ ಕಾಣದೇ ಇರುವಂತದ್ದು ಯಾವ್ದೈತಿಲ್ಲ ಅದು ಗಂಡ ಐತಿ. ಹೌದು ಹೌದ್ರಿಪ್ಪ. ಹೌದಿಲ್ಲ? ಗೊಲಬಾಯಿ ರೇಖೆ ಇಲ್ಲ, ಕರ್ರಗದಾವ, ಕೆಂಪಗದಾವ, ಉದ್ದುಗದಾವ, ಜಿಡ್ಡುಗದಾವ, ಎಲ್ಲರೂ ನೋಡ್ಯಾರ. ನಮ್ಮಪ್ಪ ಇಂಥವನ ಅದಾನ ಅಂತ ಹೇಳಿಕೆಯಿಂದ ನಿಮ್ಮ ಅಪ್ಪನ ನೋಡಿದವ್ರು ಯಾರು? ಹೇಳ್ತಾರಪ್ಪ. ದೇವ್ರ ಅದಾನ ಇಲ್ಲ ಅಂತ ನಾ ಹೇಳಿಲ್ಲ. ಹೌದು. ದೇವ್ರ ಅದಾನು, ಆದ್ರ ಅವನು ನೋಡಿದವ್ರು ಯಾರ? ಬೇಕ್ರಲ್ಲ. ನಿಜವಾದ ಹೆಣ್ಣಂದ್ರ ಪ್ರಕೃತಿ. ಹೌದು. ನಿಜವಾದ ಗಂಡಂದ್ರ ನಿಮ್ಮವ ಯಾವ? ಬೇಕ್ರಿಪ್ಪ. ಎಲ್ಲದಾನ? ಎಲ್ಲದಾನ? ಅವನು ನೋಡ್ಯಾರ ಯಾರ? ಹೌದು. ಹೇಳಿದ್ರು ತಮ್ಮ. ಹೇಳ್ತಾರಪ್ಪ. ಹುಚ್ಚಿ ಗಂಡ ಚಂದ್ರಮ್ಮ, ಭೂಮಿ ಗಂಡ ಮಳೆರಾಜ. ಹೇಳ್ತಾರಪ್ಪ, ಹೇಳ್ತಾರು. ಗಂಡ ಬರೀ ಅವನ ಹೇಳ್ತಾರ, ಅವನ ಹೆಂಗಪ್ಪ ಅಂತ ಕೇಳಿದ್ರ ಹುಚ್ಚಿ ಗಂಡ ಚಂದ್ರಮ್ಮ ಅದನು, ಭೂಮಿ ಗಂಡ ಮಳೆರಾಜದನು. ಹೆಂಗಪ್ಪ ಅಂತ ಕೇಳಿದ್ರ ಜ್ಞಾನದ ರಾಜ ಅವ, ಜ್ಞಾನದ ರಾಜ ಅವ. ತಳಗ ಬಂದ ಕೇಳಿದ ನಾವು ಯಾಕೆ ಗಂಗಾ ಅನಿಸ್ಕೊಂಡ? ಕೆಳಗ ಬಂದು ಪೋತ ರಾಜ ನಾವು ಪೋತ್ರಾಜ ಆಗಿಲ್ಲ, ಗಂಗವಾಗ ತಮ್ಮ. ಸದಾ ಒಂದು ಹಳಿ ಬರ್ಲಿ, ಒಂದು ಹಳ್ಳ ಬರ್ಲಿ, ಒಂದು ಬಾವಿಗೆ ನೀರು ಬೀಳಿ, ಒಂದು ಬೋರಿಗೆ ನೀರು ಬೀಳಿ, ರೈತರು ಏನ್ ಮಾಡ್ತಾರೋ ಹದಿನಾರು ಮರದ ಸೀರೆ ತರ್ತಾರ, ಉಡೇಕಿ ಸಾಮಾನ ತರ್ತಾರ. ಗಂಗಾ ಬಿದ್ದ ತಿಳಿಕೆರಿಂದ, ಗಂಗಾ ಭಗವತಿ ನಮಗ ಹೊಲದ ತಿಳಿಕೆರಿಂದ ಅಕ್ಕಿ ಅಂತವ್ರನ್ನ 5 ಮಂದಿ ಹೆಣ್ಣು ಮಕ್ಕಳನ್ನ ಮುತ್ತೋದರನ್ನ ಉಣಿಸಿ ಕೇಳಿದ ಮುತ್ತೋದರಿಗೆ ಮಾಡ್ತಾರ. ಒಂದು ಬಾವಿನ ಹೊಡಿಲಿ, ಒಂದು ಬೋರ ತೆಗಿಲಿ. ಹೌದಿಲ್ಲ? ಅವ ತಳಗ ಬಂದ ಗಂಗಾ ಯಾಕೆ ಅನಸ್ಕೊಂಡ? ಗಂಗಾ ಪನಸ್ಕೋಬೇಕಾಗಿತ್ತಲ್ಲ. ಗಂಡ ಆಗಿದ್ರ ಭೂಮಿ ಗಂಡ ಮೈರಾಜನ ಅಂತ ಹೇಳಿದ್ರಿ, ಅವ್ರು ಭೂಮಿಗೆ ಬಂದ್ರಪ್ಲೆ ಹೆಣ್ಣು ಯಾಕೆ ಅನಸ್ಕೊಂಡ? ಹೇಳಿದ್ರ ಈ ನರೋ ಮಾನವರಿಗೆಲ್ಲ ತಾಯಿ ತಂದಿನ ದೇವ್ರಂತ ನೀವು ಹೇಳಿದ್ರಿ. ಮತ್ತೆ ನಮ್ಮ ಅಪ್ಪ ಒಬ್ಬನೇ ಅದಾನಂತ ಹೇಳಿದ್ರಿ. ತಾಯಿ ತಂದಿನೇ ದೇವ್ರ, ಸರ್ವರಿಗೆಲ್ಲ ತಾಯಿ ತಂದಿನೇ ದೇವ್ರ, ನರ ಮಾನವರಿಗೆಲ್ಲ ತಾಯಿ ತಂದಿನೇ ದೇವ್ರ. ಆದ್ರ ನೀವು ತಂದಿನಿ ಬೆಳ್ಸಕ್ ಬಂದರಿ, ನಾ ತಾಯಿನಿ ಬೆಳ್ಸಕ್ ಬಂದನಿ. ಶಿವಶಕ್ತಿ ಮಕ್ಕವಾದ ಹೆಂಗ ಏನ ಶಿವ ಹೆಚ್ಚು, ಏನ ಶಕ್ತಿ ಹೆಚ್ಚು. ಹೌದಿಲ್ಲ? ಏನ ಸತಿ ಹೆಚ್ಚು, ಏನ ಪತಿ ಹೆಚ್ಚು, ಏನ ಆ ಹೆಚ್ಚು, ಏನ ಅಜ್ಜ ಹೆಚ್ಚು ಅನ್ನೋ ಸಲುವಾಗಿ. ಹೌದಿಲ್ಲ? ಗಂಡ ಮಕ್ಕಳು ನೀವು ಗಂಡ ಹಾಡಾಕ ಬಂದ್ರಿ, ಒಟ್ಟ ಹೆಣ್ಣಿನ ಸಂಬಂಧ ನಿನಗ ಬಂದಿರಬಾರ್ದ. ಹೆಣ್ಣು ಹಾಡಾಕ ಬಂದ್ರಿ, ಗಂಡಿನ ಸಂಬಂಧ ನನಗ ಬಂದಿರಬಾರ್ದ. ಒಟ್ಟ ಕೂಡಸಲಾಗಿರಬಾರ್ದ. ಅಂದ್ರ ಅದಕ್ಕೆ ಶಿವಶಕ್ತಿ ಮಕ್ಕವಾದತ್ತಾರ. ಹೌದಿಲ್ಲ? ಆದ್ರ ನನ್ನ ಸಂಪರ್ಕದಿಂದ ನೀ ಸೃಷ್ಟಿ ಮಾಡೋ, ನಿನ್ನ ಸಂಪರ್ಕದಿಂದ ನಾನು ಸೃಷ್ಟಿ ಮಾಡ್ತೀನಿ. ನನ್ನ ತಾಯಿ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಈ ಬ್ರಹ್ಮಾಂಡವನ್ನು ತಯಾರಾಗೈತೆ. ಇಲ್ಲಿ ನಿಂತ ಹಾಡಕತ್ತೀವಿ. ನಮ್ಮ ತಾಯಿ ಗಂಗಾ ಭಗವತಿ ಹಾಕಿರ ನಾವು ನೀರು ಕುಡಿಯಾಕತ್ತೀವಿ. ಆದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಬ್ರಹ್ಮಾಂಡವನ್ನು ತಯಾರಾಗಿ ತಮ್ಮ 7 ತತ್ವಗಳಿಂದ ಒಂದು ಅಂಡವನ್ನು ನಿರ್ಮಿತ ಮಾಡಿ ಅದು ನೀರಿನ ಮೇಲೆ ತೇಲುತ್ತಿತ್ತು. ನನ್ನ ತಾಯಿ ಲಕ್ಷ್ಮೀ ದೇವಿ ಏನ್ ಮಾಡಿದ್ದು? ಮ್ಯಾಗಿಂದ ಆಕಾಶ, ಕೆಳಗಿಂದ ಭೂಮಿ, ನಡುವಿಂದ ಸ್ವರ್ಗ ಅನ್ನುವಂತದ ಸೃಷ್ಟಿ ಮಾಡಿ ಇಟ್ಟಾಳು. ಎಂದು ಬಿಡೇ ಇಲ್ಲ, ನಿಮ್ಮ ಅಪ್ಪಂದು ನಮಗ ಬಿಡೇ ಇಲ್ಲ. ಹೌದಿಲ್ಲ? ಅದಕ್ಕೆ ಹೆಂಗಪ್ಪ ಅಂತ